ಇನ್ನು ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಿಎಂ ಕುರ್ಚಿಯದ್ದೇ ಸದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದು ಇಲಾಖೆ ಸಂಬಂಧಪಟ್ಟ ಹಾಗಿನ ಕೇಂದ್ರ ಸಚಿವರುಗಳ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳುತ್ತಾ ಇದ್ದು ಅಲ್ಲಿಗೆ 3 ದಿನಗಳ ಕಾಲ ಡಿಸಿಎಂ ಕೂಡ ದೆಹಲಿಯಲ್ಲೇ ಮೊಕ್ಕಾಂ ಹೂಡಲಿದ್ದಾರೆ. ಬನ್ನಿ ದೆಹಲಿಯಲ್ಲಿ ಏನೇನು ಚಟುವಟಿಕೆ ಆಗಬಹುದು ರಾಜ್ಯ ರಾಜಕಾರಣದ ವಿಚಾರವಾಗಿ ಈ ರಿಪೋರ್ಟ್ ಅಲ್ಲಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತಂದು ಕೊಟ್ಟಂತವರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ನಮ್ದು 1 ಕೋಟಿ ಪ್ರಾರ್ಥನೆ ಇದೆ, ಅವ್ರದ್ದು ಒಂದೇ ಒಂದ್ಸಲ ಹೇಳಿದ್ರೆ ಭಗವಂತ ಒಪ್ಕೋತಾನೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಸಿಎಂ ಡಿಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗಾಗಿ ಪ್ರಯಾಣ ಬೆಳೆಸಲಿದ್ದಾರೆ. ಇಂದು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಡ, ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. This is not the time to discuss any politics. Sir, there is no vacancy which has been created now. ಇಂದು ಜಲಸಂಪನ್ಮೂಲ ಇಲಾಖೆ ಸಂಬಂಧ ಕೇಂದ್ರ ಪರಿಸರ ಹಾಗೂ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಅವರನ್ನ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ತಮ್ಮನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ರಂಭಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗಬೇಕು, ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ. ನೀವೇನು ಹೇಳ್ತೀವಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ಹಿತ ಮಾತಾಡೋಣ. ಇನ್ನು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕು ಎಂದು ಹೇಳಿರುವ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ. ಈ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಇಕ್ಬಾಲ್ ಹುಸೇನ್, ನನ್ನ ಹೇಳಿಕೆಗೆ ನಾನು ಬದ್ಧನಿದ್ದೇನೆ, ನನಗೆ ಯಾರ ರಿಸ್ಟ್ರಿಕ್ಷನ್ಸ್ ಇಲ್ಲ, ನೋಟಿಸ್ಗೂ ಇದೇ ಉತ್ತರ ನೀಡುತ್ತೇನೆ ಎಂದಿದ್ದಾರೆ. ಅಲ್ಲದೆ ದೇವರು ರಂಭಾಪುರಿ ಶ್ರೀಗಳ ಬಾಯಲ್ಲೇ ಹೇಳಿಸಿದ್ದಾರೆ ಅಂದ್ರು. ನಾನು ಬದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ, ಅದೇ ಬದ್ಧವಾಗಿದ್ದೀನಿ, ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ. ನನಗೇನು ಯಾರು ರಿಸ್ಟ್ರಿಕ್ಷನ್ಸ್ ಅದು ಏನಿಲ್ಲ. ಉಲ್ಲಂಘನೆ ಮಾಡಬಾರ್ದು, ಚರ್ಚೆ ಮಾಡಬಾರ್ದು, ಚರ್ಚೆ ಮಾಡೋದು ಅಷ್ಟೇ. ನನ್ನೇನು ಹೇಳಿಕೆ ಕೊಟ್ಟರೆ ಅದು ಬದ್ಧವಾಗಿರ್ತೀನಿ, ನನ್ನ ಉತ್ತರದಲ್ಲೂ ಅದೇ ಇರ್ತದೆ ಅಷ್ಟೇ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ರಂಭಾಪುರಿ ಶ್ರೀಗಳು ನೀಡಿದ ಹೇಳಿಕೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ಜನ ಬಹಳ ವ್ಯಾಖ್ಯಾನಗಳನ್ನ ಕೊಡ್ತಾರೆ, ಎಲ್ಲವನ್ನೂ ಸತ್ಯ ಎನ್ನೋಕ್ಕಾಗಲ್ಲ, ದೇವರೇ ನೋಡಬೇಕು ಅಂತ ಹೇಳಿದ್ದಾರೆ. ಹೇಳ್ತಾರೆ, ಬಹಳ ಜನ ಅವರಾಗಬೇಕು, ಭಾಳ ಜನ ಇವರಾಗಬೇಕು ಅಂತೇಳಿ ಭಾಳ ಜನ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ. ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡಬೇಕು. ಸಿಎಂ ಹಾಗೂ ಡಿಸಿಎಂ ದೆಹಲಿ ಭೇಟಿ ಬಗ್ಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಎಂ ಸಿದ್ದರಾಮಯ್ಯ ಅವರ ಕೆಲಸಕ್ಕೆ ಹೋಗ್ತಾರೆ, ಡಿಸಿಎಂ ಡಿಕೆ ತಮ್ಮ ಕೆಲಸಕ್ಕೆ ದೆಹಲಿಗೆ ಹೋಗಿದ್ದಾರೆ ಎಂದಿದ್ದಾರೆ. ವಿಶೇಷ ಏನಿಲ್ಲ, ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ ಸಿಎಂ ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ, ಡಿಸಿಎಂ ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನೂ ಬೇಡ. ಇಂದಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಿಎಂ ಪಟ್ಟ ಬದಲಾವಣೆ ಚರ್ಚೆ ನಡುವೆ ಇಬ್ಬರು ನಾಯಕರ ದೆಹಲಿ ಪ್ರಯಾಣ ಭಾರೀ ಕುತೂಹಲ ಮೂಡಿಸಿದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.